ಎಷ್ಟೊತ್ತು ಬಿಟ್ಟಮ್ಮ ಮನೆ? ಯಾರು? ನಾನು ನಿನ್ನೆ ನೈಟ್ 7 ಗಂಟೆಗೆ. ನೈಟ್ 7 ಗಂಟೆಗೆ? ಹಾಂ, ಸಂಜೆ 7 ಗಂಟೆಗೆ ಬಿಟ್ಟಿದ್ದೀನಿ. ಆದರೆ ತುಂಬ ಲೇಟಾಗಿ ಬಂದು. ಅದು ಅಲ್ಲಿಂದ ಅದು ಅವನು ಡ್ರೈವರ್ ಸರಿ ಇರಲಿಲ್ಲ. ಅವನೊಬ್ಬನೇ ಡ್ರೈವ್ ಮಾಡುವಲ್ಲ. ನಾನು 6:30 ನಾನು ಮತ್ತೆ ಹಾಕೊಳ್ತೀನಿ. ಇವಾಗ ಅರ್ಜೆಂಟ್ ಇಲ್ಲ ನನಗೆ ವೀಡಿಯೋ ಆಗಬೇಕು. ಯಾರಾಗಲ್ಲ ಗಡ್ಡದಲ್ಲಿ? ಹೌದು, ನೀನು ಹೌದು, ಇದು ಮಾತ್ರ ಹೌದು. ಅರಕಾಲಿತ್ತು. ಏನಾಗುತ್ತೆ ಹೇಳಮ್ಮ? ಕಜ್ಜಾಯದಲ್ಲಿ ಮಾತ್ರ ಇರತ್ತಾ? ನಾನ್ ವೆಜ್ ತಂದು ತಿನ್ಬೋದು, ಪ್ರಾಣಿಗಳನ್ನ ಕಡ್ದು ಬಿಟ್ಟು. ಅಕ್ಕಿ ರುಬ್ಬಿದ್ದೆಲ್ಲ ಹಾಕೊಂಡು ತಿನ್ನೋದು ಬಜ್ಜಿ ಬೋಂಡ. ಅದು ಯಾವುದ್ರಲ್ಲಿ ಕರೆದಿರೋದು? ಎಣ್ಣೆಯಲ್ಲಿ ಅಲ್ವಾ ಕರೆಯೋದು? ನಾ ಅಂಥವೆಲ್ಲ ಯೋಚನೆ ಕೂಡ ಮಾಡಲ್ಲ, ನಂಬೋದು ಇಲ್ಲ ಫಸ್ಟ್ ಆಫ್ ಆಲ್. ತಿನ್ನೋ ಪದಾರ್ಥ ನೀವು ಹಿಂಗೆ ಹೇಳ್ಬಿಟ್ರೆ ಅಂಗಡಿಯಲ್ಲಿ ಮಾಡಿರೋದು ಏನು ಮಾಡ್ತಾರೆ ಪಾಪ? ಸಿಗಲ್ವಾ ಅಂಗಡಿಯಲ್ಲಿ? ಸಿಗುತ್ತಾ? ಹಾಗಾದ್ರೆ ಅವ್ರು ಹೊರಗಿಂದ ತರೋದಲ್ವಾ? ಹೊರಗೆ ಅಲ್ವಾ ತರೋದು? ಕೆಲವೊಬ್ರು ಮನೇಲಿ ಅಡುಗೆ ಮಾಡಲ್ಲಮ್ಮ, ಅವ್ರು ಅಲ್ಲಿದೆ ತಗೊಂಡ್ಬರ್ತಾರಲ್ಲ, ಮನೆಗೆ ತಗೊಂಡು ಹೋಗ್ಲೇಬೇಕಲ್ಲ. ಆದರೆ ಒಬ್ಬರದು ತಪ್ಪಿದ್ರು ಮಾಡ್ತಾರೆ. ನಮ್ಮ ಕಡೆ ಮದುವೆ ಆದ್ಮೇಲೆ ಕಜ್ಜಾಯ ತಿತ್ತಿ ಕಳಿಸ್ತಾರೆ. ಮತ್ತೆ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಂಡೆ ಗಟ್ಟಲೆ ಕಜ್ಜಾಯ ಇವತ್ತಿಲ್ಲ. ಕೆಲವೊಂದು ಹಬ್ಬ ಬರುವಾಗ ನಾನ್ ವೆಜ್ ತಿನ್ನಬಾರ್ದು, ಅದಲ್ಲದೆಲ್ಲ ಒಂದೊಂದು ಟೈಪಲ್ಲಿ ನಾನ್ ವೆಜ್ ತಿನ್ಬೋದು. ಹಾಗೆ ನಮ್ಮದ್ರಲ್ಲಿ ಹಂಗಿದೆ, ಎಲ್ಲದಕ್ಕೂ ನಾನ್ ವೆಜ್. ನಾವು ಆಗ್ತೈತೆ ನಮ್ಮ ಕಜ್ಜಾಯ ದೇವ್ರಿಗೆ ಅಂತ ಮಾಡಿದ್ರೆ ವೆಜ್ಜಲ್ಲಿ ಬೇರೆ ಏನೇನೋ ಮಾಡ್ತಾರೆ. ಅವರವರ ಹೋಳಿಗೆ ಇಲ್ಲಿ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ, ಎಷ್ಟಕ್ಕೆ ತಗೊಳ್ಬೇಕು ಅಂತ ಕೂಡ. ನೋಡಿ ಈ ಥರ ನೈಲ್ಸನ್ನು ಫಸ್ಟು ಫಿಕ್ಸ್ ಮಾಡ್ಕೊಬೇಕು. ಓಕೆ,
ಇಷ್ಟದೇ ಇಲ್ಲ ಅಲ್ಲ ಚೆನ್ನಾಗಾಗುತ್ತೆ ಕಾಣಲಿ. ಸರಿ ಆಗುತ್ತಾ? ಸಾಕಾ? ಸಾಕು. ಎಷ್ಟು ದಿನ ಇರುತ್ತೆ ಮ್ಯಾಮ್ ಇದು? ಎಷ್ಟು ದಿನ ಇರುತ್ತೆ? ಇಟ್ಕೊಂಡ್ರೆ 1 ತಿಂಗಳು ಇರಬೇಕು ಅಂತಿದೆ. ಕೆಲಸ ಮಾಡು, ಜಾಗ್ರತೆ ಮಾಡ್ತಿರ್ತೀವಿ. ಹೂವು ಕಟ್ತೀವಲ್ಲ ಇದು ಆಮೇಲೆ ಮಾಡ್ಬೋದು, ಏನಿಲ್ಲ. ಆರಾಮದು ತುಫಾ ಅತಿಫಾ ಒಂದು ಕನ್ಫ್ಯೂಸ. ಓಕೆ, ಸೊ ಮಾಡಿಕೊಂಡು ಶೇಪ್ ಬೇಕಾದರೆ ಶೇಪ್ ಮಾಡ್ಕೋಬೋದು. ಸಾಕಲ್ವಮ್ಮ? ತುಂಬ ಚಿಕ್ಕದು ಮಾಡಿ ಚೆನ್ನಾಗಿದೆ. ಓಕೆ, ನೋಡಿ, ಇದು 1000 ರೂಪೀಸ್ ಇರುತ್ತೆ ಸೊಲ್ಯೂಷನ್. ಆ್ಯಕ್ಚುಲಿ ನನಗೆ ಈ ಪೌಡ್ರು ಇದೇ ಕಂಪ್ನಿಗೆ ಕಳಿಸಿ ಅಂತ ಹೇಳುತ್ತೆ. ಅವ್ರಿಗೆ ಏನು ಸೇಲ್ ಆಗ್ತಿರಲ್ವೋ ಅದನ್ನು ಮೆತ್ತ ಕಳಿಸ್ತಾರೆ. ಮತ್ತು ಪಾಲಿದು ಸೊಲ್ಯೂಷನ್ ಇದೆ ಅಂತ ಅರ್ಕಾಲಿಕಿಗೆ ಬಳಸಬೇಡಿ, ಆಗೋದಿಲ್ಲ. ಇದರ ಸೊಲ್ಯೂಷನೇ ಇರುತ್ತೆ. ಯಾರದು ನೋಡೋದು? ನಿಮ್ಮ ಹತ್ರ ಕ್ವಶ್ಚನ್ ಕೇಳಿದೆ, ಸರಿ ಆಗ್ತೀರ. ಚೆನ್ನಾಗಿದೆಯಾ? ಅಲ್ಪ ಅಲ್ಲ. ಸೊ ನೋಡಿ, ಆಗ್ತಾ ಇದೆಯಾ? ಬಂತಾ ಪೌಡ್ರು? ಸೊ ನೋಡಿ, ನೋಡಿ ಬಂತು. ಟೇಸ್ಟ್ ಮಾಡ್ತೀನಿ.
ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಒಣಗಕ್ಕೆ ಅದ್ರಲ್ಲಿ ಇಡಬೇಕಾ? ನಿದ್ದೆ ಬರ್ತಿದೆ. ಗೊತ್ತಾಗ್ತಿದೆಯಮ್ಮ ಹೆಂಗೆ ಕವರ್ ಮಾಡ್ಕೋಬೇಕು ಅಂತ? ಸೊ ಪ್ರಾಡಕ್ಟ್ ಜೊತೆಗೆ ಮಾಡಬೇಕು. ಅದ್ರ ಮೇಲೆ ನೀವು ಬರೀ ಲಿಕ್ವಿಡಲ್ಲಿ ಮಾಡ್ತೀನಿ ಅಂದ್ರೂ ಆಗೋದಿಲ್ಲ. ಸೊ ಬರೀ ಪೌಡರ್ ತೊಗೋತೀನಿ ಅಂದ್ರೂ ಆಗೋದಿಲ್ಲ. ಸೊ ಈ ಥರ ಅಪ್ಲಿಕೇಶನ್ ಮಾಡ್ಕೊಂಡು ಬರಬೇಕು. ಪ್ರತಿ ಸಲವೂ ಡ್ರೈ ಮಾಡ್ಕೋಬೇಕು. ಪ್ರತಿ ಸಲವೂ ಟಿಪ್ ಅಷ್ಟೇ ವೆಟ್ ಮಾಡ್ಕೋಬೇಕು. ಸೊ ಪ್ರತಿ ಸಲವೂ ಪ್ರಾಡಕ್ಟ್ ನೋಡಿ ಹಿಂಗೆ ಬರಬೇಕು. ಬೇಕಾದ್ರೆ ನೋಡಿ ನೀವು ಫಸ್ಟ್ ಏನು ಒಂದು ಕೆಲಸ ಮಾಡಿ, ನಿಮಗೆ ಅಲ್ಲಿಂದ ಹಚ್ಚೋದು ಕಷ್ಟ ಆದರೆ ಹಚ್ಬೋದು. ಓಕೆ. ಸೊ ನೋಡಿ ಮತ್ತೆ ಡಿಪ್ ಮಾಡಿ ಲೈಟ್ ವೆಟ್ ಮಾಡಬೇಕು. ಫುಲ್ ವೆಟ್ ಮಾಡ್ಕೋಬಾರ್ದು ಪ್ರಾಡಕ್ಟ್. ಮತ್ತೆ ನೋಡಿ ತಗೊಳ್ಳಿ. ಓಕೆ. ಸೊ ಸೇಮ್ ಮತ್ತೆ ಲೈಟ್ ಡಿಪ್ ಮಾಡಬೇಕು, ಫುಲ್ ಡಿಪ್ ಮಾಡಬಾರ್ದು. ನೋಡಿ ಈ ಥರ ನಿಧಾನಕ್ಕೆ ಎಳ್ಕೊಂಬಿಡಿ.
ನೋಡಿ. ಓಕೆ, ಒಂದು ವೇಳೆ ಅಪ್ಲಿಕೇಶನ್ ಆಗಿದೆ, ಇನ್ನೊಂದು ಸ್ವಲ್ಪ ಯಾಕೋ ಸರಿ ಹೋಗ್ತಿಲ್ಲ, ನೀವು ಮತ್ತೆ ಮಾಡಬೇಕಿರೋದು ಸೊ ಲೈಟ್ ಡಿಪ್ ಮಾಡ್ಕೊಂಡು ಪೌಡ್ರ್ ತೊಗೊಂಡೇ ಮಾಡಬೇಕು. ಸೊ ಬೇರೆ ಏನು ಮಾಡಿದ್ರೂ ಆಗೋದಿಲ್ಲ ಅದು. ಲೈಟಾಗಿ ಬೇಕು ಅಂದರೆ ಲೈಟಾಗಿ ಅಪ್ಲಿಕೇಶನ್. ಮೇಡಮ್ ಮಾಡ್ತೀನಿ. ಸ್ವಲ್ಪ ಹಾರ್ಡಾಗಿ ಹಾಕಿದ್ರೂ ಹಾಕೋಕ್ಕಾಗಲ್ಲಮ್ಮ. ಸೊ ನೀವೆಷ್ಟು ಸಾಫ್ಟಾಗಿ ವರ್ಕ್ ಮಾಡ್ತೀರಾ ಅಷ್ಟೇ. ನೈಸಾಗಿ ಬರಬೇಕು. ಹೌದು, ಸೊ ಮಾಡ್ಕೋಬೋದು, ಏನು ತಪ್ಪಿಲ್ಲ. ನೈಲ್ ಪಾಲಿಶ್ ಬಂದರೆ ಚೆನ್ನಾಗಿ ಒರೆಸ್ಕೊಳ್ಳಿ. ಈ ಥರ ಡಿಪ್ಪನ್ನು ಅವಾಗವಾಗ ಲೈಟಾಗಿ ಡಿಪ್ ಮಾಡಿ, ಫುಲ್ ಡಿಪ್ ಮಾಡಬೇಡಿ. ನೋಡಿ ಎಷ್ಟು ಫುಲ್ ಡ್ರಾಪ್ ಆಗೋಯ್ತು. ಹಾಕಿಲ್ಲ ಮ್ಯಾಮ್, ಖಾಲಿ ಬೇಗ ಆವಿ ಆಗ್ಬಿಡತ್ತೆ ಅದಕ್ಕೆ. ಕಾಲ್ ಮಾಡ್ತಿದ್ದಾರೆ.
ಟಿವಿ ಆನ್ ಮಾಡಿ. ಈಗ ಗಮ್ಮೆತ್ತಿರ ಫೋಟೋ ತಗೋತಾ ಇದ್ದೀರಾ ಇದೆಲ್ಲ? ಇದೆಲ್ಲ ತಗೊಳ್ತಾ ಇದ್ದೀರಾ? ಹಂಗೆ ಕವರ್ ಮಾಡಿ ಆ ಕಡೆಯಿಂದ ಗ್ರೂಪಿಗೆ ಹಾಕಿ, ಎಲ್ಲರೂ ಕವರ್ ಮಾಡಿ, ಎಲ್ಲರೂ ಬರೋ ಥರ ತಗೊಮ್ಮ. ಇವರೆಲ್ಲ ಕೂತ್ಕೊಂಡ್ರೆ ತಗೋ, ಐಟಮ್ಸ್ ಎಲ್ಲ ಬರಲಿ, ಎಲ್ಲರೂ ಬರಲಿ, ನಾನು ಬರಲಿ, ಇವರು ಬರಲಿ, ಆಯಿತಾ? ಸೊ ಮೇಲ್ಗಡೆಯಿಂದ ಟಾಪ್ ಕೋಟನ್ನು ಹಚ್ತೀವಿ. ಸೊ ಬೇಕು ಅಂದರೆ ನೀವು ಮೇಲ್ಗಡೆ ರಬ್ ಮಾಡಿ ಬೇರೆ ಕಲರ್ ಡೆಪಾಸಿಟ್ ಮಾಡ್ತೀನಿ ಅಂದರೆ ನೈನ್ ಪಾಲಿಶಲ್ಲಿ ಡೆಪಾಸಿಟ್ ಮಾಡ್ಬೋದು. ಓಕೆ, ಸೊ ಇವಾಗ ಇದು ಫಿಕ್ಸ್ ಆಗೋಗಿದೆ. ಹೆಂಗೆ ಫಿಕ್ಸ್ ಆಗಿದೆ ಅಂದರೆ, ಒಂದು ಗಮ್ಮಿಂದ ಫಿಕ್ಸ್ ಆಗಿದೆ, ಇನ್ನೊಂದು ಆರ್ಗಾನಿಕ್ಕಿಂದ ಫಿಕ್ಸ್ ಆಗಿದೆ ನೈಲ್ಸ್. ಅರ್ಥ ಆಗ್ತಿದೆ? ಸೊ ಎರಡು ಕೂಡ ನಿಮ್ಮ ನೈಲ್ಸನ್ನು ಇವಾಗ ಹಿಡ್ದಿಟ್ಕೊಂಡಿದೆ. ಸೊ ಹಾಗಾಗಿ ಬರೀ ಗಮ್ ಅಷ್ಟೇ ಸೇಫ್ಟಿ ಆಗಿಲ್ಲ, ಇವಾಗ ಆರ್ಗಾನಿಕ್ ಕೂಡ ನಿಮ್ಮನ್ನ ಆರ್ಟಿಫಿಷಿಯಲ್ ನೈಲ್ನ ಸೇಫ್ಟಿಯಾಗಿ ಇಟ್ಕೊಂಡಿದೆ. ಇವಾಗ ಬೇಕಾದ್ರೆ ನೀವು ಇದ್ರ ಮೇಲೆ ಯಾವ ಕಲರ್ ನೈಲ್ ಪಾಲಿಶ್ ಬೇಕಾದ್ರೂ ಹಾಕ್ಕೊಳ್ಳಿ, ಅಥವಾ ಇದೇ ನಿಮಗೆ ಇನ್ನೂ ಫಿನಿಶಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಒಳ್ಳೆ ಕಂಪ್ನಿ ಮೇಲೆ ಹೋಗಿ. ಸೊ ಈ ಥರ ಅಪ್ಲಿಕೇಶನ್ ಮಾಡೋಕ್ಕೆ ಸ್ವಲ್ಪ ಪ್ರಾಕ್ಟೀಸು ಸ್ವಲ್ಪ ಜಾಸ್ತಿ ಇರಬೇಕು. ಹಂಗಿದ್ದಾಗ ಖಂಡಿತ ನಿಮಗೆ ಇದೇ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸೊ ನನ್ನ ಹತ್ರ ಇರೋದು ಸೊ ಕಾಸ್ಟ್ಲಿ ಅಲ್ಲ, ಸೊ ಇದೇ ಇರೋದ್ರಿಂದ ಇದನ್ನೇ ಹೇಳ್ತಿದ್ದೀನಿ. ನೀವು ಸ್ವಲ್ಪ ಕಾಸ್ಟ್ಲಿ ಟಾಪ್ ಕೋಟ್ ಹಚ್ಚಿದ್ರೆ ಶೈನಿಂಗ್ ಅದ್ರಲ್ಲಿ ಬಂದ್ಬಿಡುತ್ತೆ, ಫಿನಿಶಿಂಗ್ ಅದ್ರಲ್ಲಿ ಗೊತ್ತಾಗುತ್ತೆ. ಪಾಲಿಶ್ ಚೆನ್ನಾಗಿದೆಯಾ, ಆರ್ಗಾನಿಕ್ ಚೆನ್ನಾಗಿದೆ? ಪಾಲಿನೇಷನ್. ಓಕೆ, ನೀವು ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಲೀರಿ, ಒಟ್ಟಷ್ಟೇ ಕಲಿಯೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಹಚ್ಬೋದು, ಬೇಕಾದ್ರೆ ಹಚ್ಕೊಳ್ಳಿ, ತಪ್ಪೇನಿಲ್ಲ. ಬಿಕಾಸ್ ಇವಾಗ ನೈಲ್ಸ್ ಅಂತೂ ಕಂಪ್ಲೀಟ್ಲಿ ಗ್ರಿಪ್ ಹಿಡಿದಿದೆ. ಸೊ ಇವಾಗ ಇದ್ರ ಮೇಲೆ ಏನು ಬೇಕಾದ್ರೂ ಬೇಕಮ್ಮ ನೈಲ್ ಪಾಲಿಶ್ ಮೇಡಮ್. ಸೊ ಇದೇ ಇರಲಿ, ಇಟ್ಕೊಳ್ಳಿ, ಏನಿಲ್ಲ. ಇವಾಗ ಇದೇ ಟಿಪ್ಪಿಗೆ ವೈಟ್ ನೈಲ್ ಪೇಂಟ್ ಕೊಡಿ, ಫ್ರೆಂಚ್ ಆಗುತ್ತಲ್ಲ ಮ್ಯಾಮ್? ಹೌದು, ಹಾಕ್ಲಾ? ಬ್ರಷ್ ಕೊಡಮ್ಮ. ಚೆನ್ನಾಗಿಲ್ಲ ಕಲರ್.
ಅದು ಮಂಗಕ್ಕೆ ಕೋತಿ. ಓಕೆ, ಫ್ರೆಂಚ್ ಅಂದರೆ ಹಿಂಗೆ ಬರುತ್ತೆ ಅಮ್ಮ. ಇನ್ನು ಆ್ಯಕ್ಚುಲಿ ಇಲ್ಲಿ ಕವರ್ ಆಗಬೇಕಿದು, ಹಿಂಗೆ ಬರಬೇಕಿದು ವೈಟ್ ಬರುತ್ತೆ. ಬಟ್ ಇದು ನೈನ್ ಪಾಲಿಶ್ ಚೆನ್ನಾಗಿಲ್ಲ, ಡ್ರೈ ಆಗಿ ಹಿಂಗೆ ಲೈಟಾಗಿ ಗೊತ್ತಾಗಬಾರ್ದು ಹಂಗೆ ಬರಬೇಕು. ಅರ್ಕೊಂಡು ಡ್ರೈ ಆಗಿದೆ. ಓಕೆ, ಸೊ ಈ ಥರ ಆರ್ಗ್ಯಾನಿಕನ್ನು ಬಳಸ್ತೀವಿ. ಯಾರಾದ್ರು ಇನ್ನೊಬ್ರು ಇದ್ದೀರಾ?